ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕೆಲಸದಿಂದ ಬರುವಾಗ ಮಾರ್ಕೆಟ್ನಲ್ಲಿ ಈ ಅಣಬೆಯನ್ನು ನೋಡಿದೆ. ಎಷ್ಟು ಅಂತ ಕೇಳಿದರೆ ಇಷ್ಟು 4 ಅಣಬೆಗೆ ಅವರು 100-150 ರೂಪಾಯಿ ಅಂತ ಹೇಳಿದರು. ಕೊನೆಗೆ ಹೇಗೋ 100 ರೂಪಾಯಿ ಮಾಡಿ ಕೊಟ್ಟರು. ಅದನ್ನು ತೊಗೊಂಡು ಬಂದು ನಾನು ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಅಣಬೆ ಪಲ್ಯವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ನಿಮಗೂ ಕೂಡ ಅಣಬೆ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋ, ಹಾಗಾಗಿ ಇದನ್ನು ಜಾಸ್ತಿ ಏನು ನಾನು ಎಡಿಟ್ ಮಾಡ್ತಾ ಇಲ್ಲ. ಹೇಗೆ ಅದನ್ನು ವಿಡಿಯೋ ಮಾಡಿದ್ದೀನೋ ಅದೇ ಪ್ರಕಾರ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಲೆಯ ಮೇಲೆ ಒಂದು ಕಬ್ಬಿಣದ ಬಾಣಲಿಗೆಯನ್ನು ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಮೇಲೆ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ದಪ್ಪ ಇರೋದ್ರಿಂದ ಕಾಯುವುದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಎಣ್ಣೆ ಕಾಯುವುದಕ್ಕೆ ಎಣ್ಣೆ ಕಾದ ಮೇಲೆ ಅದಕ್ಕೆ ಬೇಕಾದ ಒಂದೊಂದೇ ಸಾಮಾನುಗಳನ್ನು ಹಾಕ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಎಣ್ಣೆ ಸ್ವಲ್ಪ ಕಾದಿದೆ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು, ಒಂದು ಅರ್ಧಕ್ಕಿಂತ ಕಡಿಮೆ 1/4 ಚಮಚ ಅಷ್ಟು ಜೀರಿಗೆಯನ್ನು, ನಂತರ ಒಂದು 6-7 ಎಸಳು ಬೆಳ್ಳುಳ್ಳಿಯನ್ನು, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದಕ್ಕೆ ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕ್ಕೊಂಡು ಸುಮಾರು 1.5-2 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ. ಒಂದು ವೇಳೆ ನೀವು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಸರಿಯಾಗಿ ಬಾಡಿಸ್ಕೊಳ್ಳಿಲ್ಲ ಅಂತಂದರೆ ಅದು ರುಚಿ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಎಣ್ಣೆಯಲ್ಲಿ ನಾನು ಕೂಡ ಅದನ್ನು ತುಂಬ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಮಲೆನಾಡಿನಲ್ಲಂತೂ ಈ ಮಳೆಗಾಲದ ಸಮಯದಲ್ಲಿ ಅಣಬೆ ಸಾಕಷ್ಟು ಸಿಗತ್ತೆ. ಆದರೆ ನಾವಿಲ್ಲಿ ಬೆಳಗಾವಿಯಲ್ಲಿ ಇರೋದ್ರಿಂದ ಈ ಅಣಬೆಯನ್ನು ಮಾರ್ಕೆಟಲ್ಲಿ ತಗೊಳ್ಳುವಾಗ ಇಷ್ಟು ಅಣಬೆಗೆ 100 ರೂಪಾಯಿ ಕೊಡುವಾಗ ತುಂಬ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ತಿನ್ನಬೇಕು ಅಂತ ಆಸೆ ಇದ್ದರೆ ನಾವು ಅದನ್ನು ತೊಗೊಂಡು ಬಂದು ಮಾಡಲೇಬೇಕು. ಇಷ್ಟೇ 4 ಅಣಬೆಗೆ ಅವರು 100 ರೂಪಾಯಿ ಹೇಳಿದ್ದಾರೆ. ಹಾಗೆ ಮೊಗ್ಗಿದ್ದಂಥ ಅಣಬೆಗಳಿತ್ತು, ಅದಕ್ಕೆ 250 ರೂಪಾಯಿ ಅಂತೆ. ಹೆಚ್ಚಂದರೆ ಅದರಲ್ಲಿ 5-6 ಅಣಬೆ ಅಷ್ಟೇ ಇತ್ತು. 6 ಅಣಬೆಗೆ ಅವರು 250 ರೂಪಾಯಿಗಳನ್ನು ಹೇಳ್ತಾ ಇದ್ರು. ಬಹುಶಃ ಅವರು 200 ರೂಪಾಯಿಗೆ ಅದನ್ನು ಕೊಡ್ಬೋದು ಅಂತ ಅನಿಸುತ್ತೆ. ಈ ವಿಡಿಯೋ ಮಲೆನಾಡಿನವರು ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ಆಶ್ಚರ್ಯ ಆಗ್ಬೋದು. ಅಯ್ಯೋ, ಆ 5-6 ಅಣಬೆಗೇ 200 ರೂಪಾಯಿ ಅಂತ ಹೇಳ್ತಾರಾ ಅಂತ ಹೇಳಿ. ಹೌದು, ಸಿಟಿಯಲ್ಲಿ ಅಥವಾ ಅಣಬೆ ಸಿಗದೇ ಇರುವಂಥ, ಕಡಿಮೆ ಸಿಗುವಂಥ ಪ್ರದೇಶದಲ್ಲಿ ಇದೆಲ್ಲ ಸಾಮಾನ್ಯ. ಅಲ್ಲದೆ ಮಳೆಗಾಲದಲ್ಲೇ ಅವರು ಒಂದಿಷ್ಟು ಹಣವನ್ನು ಕೂಡ ಮಾಡ್ಕೊಳ್ಳೋದು ಅಲ್ವಾ. ನೋಡಿ, ಈಗ ಈರುಳ್ಳಿ ಬಾಡಿದ ಮೇಲೆ ನಾನು ಅದಕ್ಕೆ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅಲ್ಲದೆ ಈರುಳ್ಳಿ ಬಾಡೋದಕ್ಕೆ ಒಂಚೂರು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೆ. ಈರುಳ್ಳಿಯನ್ನು ನೀವು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಈರುಳ್ಳಿ ಬೇಗನೆ ಏನಾಗುತ್ತೆ, ಎಣ್ಣೆಯಲ್ಲಿ ಬೇಯುತ್ತೆ. ಈಗ ನಾನು ಅದಕ್ಕೆ ಟೊಮೊಟೊವನ್ನು, 1 ಈರುಳ್ಳಿ 1 ಟೊಮೊಟೊವನ್ನು ಹಾಕ್ಕೊಂಡು ಎರಡನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಅರಿಶಿಣವನ್ನು ನನಗೆ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಬೇಕೇ ಬೇಕು, ಅಣಬೆ ಪಲ್ಯಗೆ ಅರಿಶಿಣವನ್ನು ಹಾಕ್ಕೊಳ್ಳೇಬೇಕು. ಅದು ಯಾಕೆ ಹಾಕೋದು ಅಂತಂದರೆ ಏನಾದರೂ ಅಂಶ ಇದ್ದರೆ ನಂಜು ನಿಮಗೆ ತಾಗೋದಿಲ್ಲ, ಒಳ್ಳೆಯದು ಅನ್ನೋ ಕಾರಣಕ್ಕೆ ಅರಿಶಿಣವನ್ನು ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅಣಬೆಯನ್ನು ಕ್ಲೀನ್ ಮಾಡಿಟ್ಕೊಂಡಂಥ ಬೇರು ಏನಿರುತ್ತೆ, ಬೇರನ್ನು ನಾನು ಮೊದಲು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ನೀವು ಬೇರನ್ನು ಮೊದಲು ಹಾಕ್ಕೊಳ್ಬೇಕಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ಬೇರನ್ನು ಮೊದಲೇ ಹಾಕ್ಕೊಂಡು ಅದನ್ನು ಸ್ವಲ್ಪ 1 ನಿಮಿಷಗಳ ಕಾಲ ನೀವು ಬೇಯಿಸ್ಕೊಳ್ಬೇಕು. ಆಮೇಲೆ ಮಾರ್ಕೆಟಿನಲ್ಲಿ ಈಗ ಸಿಗುವಂಥ ಅಣಬೆಯನ್ನು ತರುವಾಗ ನಿಮಗೆ ಜಾಗೃತರಾಗಿರಬೇಕು. ಯಾಕಂತಂದರೆ ಮೊಗ್ಗಾಗಿರುವಂಥ ಅಣಬೆಯಲ್ಲಿ ಅಷ್ಟೊಂದು ಹುಳುಗಳು ಇರುವುದಿಲ್ಲ. ಆದರೆ ಈ ಅರಳಿದಂಥ ಅಣಬೆಯಲ್ಲಿ ಬೆಳಿಗ್ಗೆ ಅರಳಿತಂದರೆ ಸಂಜೆ ಆಗೋದ್ರೊಳಗೆ ಎಲ್ಲ ಹುಳ ಆಗಿರುತ್ತೆ. ಹಾಗಾಗಿ ತರುವಾಗ ಹುಳ ಇದೆಯೋ ಇಲ್ಲೋ ಅಂತ ಹೇಳಿ ನೋಡಿಕೊಂಡು ತರೋದು ಕೂಡ ಮುಖ್ಯ. ತಂದ ಮೇಲೆ ಅದನ್ನು ಕ್ಲೀನ್ ಮಾಡುವಾಗ ಒಂದು ಸ್ವಲ್ಪ ಚೆನ್ನಾಗಿಯೇ ನೀವು ಹುಳ ಇದೆಯೋ ಇಲ್ಲ ಅಂತ ನೋಡ್ಕೋಬೇಕು. ನೋಡಿ, ನಾನು ಹಾಕ್ಕೊಂಡೆ 1 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಂಡು ಈಗ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಳಿದಂಥ ಅಣಬೆಗಳನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಳ್ತೀನಿ. ಆ ಅಣಬೆಯನ್ನು ಕೂಡ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಕೂಡ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ. ಅದರಲ್ಲಿ ಮಣ್ಣು ಇರುತ್ತೆ, ನೀವು ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು. ಹುಳ ಇದೆಯಾ ಅಂತ ಕಂಪಲ್ಸರಿ ನೋಡಿಕೊಳ್ಳಲೇಬೇಕು. ಅಣಬೆಯ ರುಚಿಯಂತೂ ಹೇಳೋದೇ ಬೇಡ, ತಿಂದವರಿಗೆ ಗೊತ್ತಿದೆ ಅಣಬೆ ಎಷ್ಟು ರುಚಿ ಇರುತ್ತಂತ. ನಾವು ಈಗೆಲ್ಲ ನಿಮಗೆ
ಹೊರಗಡೆ ಶಾಪಿಂಗ್ ಮಾಡುವಾಗ ಮಾರ್ಕೆಟ್ನಲ್ಲಿ ಅಣಬೆ ಸಿಗುತ್ತೆ. ಆ ಅಣಬೆ ಅಷ್ಟು ರುಚಿಯಾಗಿರೋದಿಲ್ಲ. ಆದರೆ ಈ ಅಣಬೆ ಕಾಡಿನಲ್ಲಿ ಸಿಗುವಂಥ ಅಣಬೆ ತುಂಬ ರುಚಿಯಾಗಿರುತ್ತೆ. ಈಗ ಅದನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉತ್ತರ ಕರ್ನಾಟಕದ ಮಸಾಲ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಖಾರ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಯ ಪ್ರಕಾರ ನಿಮಗೆ ಎಷ್ಟು ಬೇಕೋ ನೀವು ಅದನ್ನು ಹಾಕ್ಕೊಳ್ಬಹುದು. ಖಾರ ಹಾಕಾದ್ಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಣಬೆ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಿ ನಾನು 1 ನಿಮಿಷಗಳ ಕಾಲ ಮುಚ್ಚಿಟ್ಟು ಅದನ್ನು ಬೇಯಿಸಿದೆ. ನೀವು ಅರಳಿದಂಥ ಅಣಬೆಯನ್ನು ಹಾಕ್ಕೊಂಡ್ರೆ 1 ನಿಮಿಷದಲ್ಲಿ ತಕ್ಷಣಕ್ಕೆ ಅದು ಬೆಂದುಬಿಡುತ್ತೆ. ಜಾಸ್ತಿ ಬೇಯಿಸಿದ್ರೂ ಕೂಡ ರುಚಿಯಾಗಲ್ಲ. ಈಗ ಅಣಬೆ ಪಲ್ಯ ರೆಡಿಯಾಗಿದೆ. ಅದ್ರ ಜೊತೆ ತಿನ್ನೋದಕ್ಕೆ ನನಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ನೀರು ದೋಸೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ, ಅದನ್ನೇ ಇವಾಗಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಂಗಳೂರು ಮಲೆನಾಡಿನಲ್ಲಿ ನೀರು ದೋಸೆ ಅಂದರೆ ಅದು ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಇರುವಂಥದ್ದು. ನೀರು ದೋಸೆಯನ್ನು ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಸೊ ಅಣಬೆ ಪಲ್ಯ ಜೊತೆಗೆ ನೀರು ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡ್ತಾ ಇರೋರು ಯಾರಿದ್ದೀರಾ, ನಾನು ಇದು ಮೊದಲನೇ ವಿಡಿಯೋ ಮಾಡೋದ್ರಿಂದ ನಿಮ್ಮ ಸಹಕಾರ ನನಗೆ ಬಹಳ ಮುಖ್ಯ. ವಿಡಿಯೋವನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೇರೆ ಯಾವ ರೆಸಿಪಿ ನಿಮಗೆ ಬೇಕು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಯೂಟ್ಯೂಬ್ನ ಹೆಸರು ಕನ್ನಡತಿ ರೇಖಾ ಶಿವರಾಜ್. ಈ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ದೋಸೆ ರೆಡಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ದೋಸೆಯನ್ನು ಮಾಡ್ಕೊಂಡಿದ್ದೀನಿ. ದೋಸೆ ಮಾಡೋದಂತೂ ತುಂಬ ಈಸಿ. ಯಾರಿಗಾದರೂ ನೀರು ದೋಸೆಯ ರೆಸಿಪಿ ಬೇಕಾದರೆ ಅದನ್ನು ಕೂಡ ಹೇಳಿ. ನೀರು ದೋಸೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಅದರ ಜೊತೆ ಏನಾದರೂ ಈ ರೀತಿ ಮೊಟ್ಟೆ ಪಲ್ಯ, ಮಶ್ರೂಮ್ ಪಲ್ಯ ಎಲ್ಲ ಮಾಡಿಕೊಂಡ್ರಂತೂ ಕೇಳೋದೇ ಬೇಡ. ನನ್ನ ಪ್ಲೇಟ್ ಕೂಡ ಈಗ ರೆಡಿ ಆಯಿತು. ದೋಸೆಯನ್ನು ಮಾಡಿಕೊಂಡೆ, ಪಲ್ಯ ಕೂಡ ರೆಡಿ ಆಗಿದೆ. ಬಿಸಿಯಾಗಿ ಪಲ್ಯವನ್ನು ಹಾಕ್ಕೊಂಡು ಹೊರಗೆ ಜೋರಾಗಿ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಬಿಸಿಯಾದ ನೀರು ದೋಸೆ, ಬಿಸಿಯಾದ ಅಣಬೆ ಪಲ್ಯ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆ ಪಲ್ಯಗೆ ಚೂರು ಮೇಲೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಣಬೆ ಸ್ವಲ್ಪ ಹೀಟು ಕೂಡ ಹೌದು. ನೀವು ಅದನ್ನು ಮಾಡಿಕೊಂಡು ಎಂಜಾಯ್ ಮಾಡಬಹುದು. ನಾನು ಈಗ ಅಣಬೆ ಪಲ್ಯವನ್ನು ಹಾಕ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ಇದನ್ನು ಈಗ ಬ್ಯಾಟಿಂಗ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ರೇಖಾ ಕನ್ನಡತಿ ಈ ಪೇಜನ್ನು ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು